ನಮ್ಮ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಸಂಚಿಕೆಯ ಶೀರ್ಷಿಕೆ ರೇಪ್ ಅಟೆಂಪ್ಟ್ ಸ್ಪೆಷಲಿಸ್ಟ್ ನಾಗಪ್ಪ. ನೋಡಿ, ಒಬ್ಬ ವ್ಯಕ್ತಿಯ ಮೇಲೆ, ಅದು ಪುರುಷರಾಗಲಿ, ಮಹಿಳೆಯರಾಗಲಿ, ಮಕ್ಕಳಾಗಲಿ, ವಯಸ್ಕರಾಗಲಿ, ಯಾರೇ ಆಗಲಿ, ಅವರ ಮೇಲೆ ನಡೆಯಬಹುದಾದ ಒಂದು ಹೇಯವಾದ ಕೃತ್ಯ ಅಂದರೆ ಅದು ಅತ್ಯಾಚಾರ. ಈ ಅತ್ಯಾಚಾರದ ದೃಶ್ಯಗಳು ಸಿನಿಮಾದಲ್ಲಿ ಯಾವಾಗಿಂದ ಆರಂಭ ಆಯಿತು ಅನ್ನೋದು ಇನ್ನೂ ಸ್ಪಷ್ಟವಾಗಿ ನಮಗೂ ಗೊತ್ತಿಲ್ಲ. ಮೊದಲಿಗೆಲ್ಲ ಸೂಚ್ಯವಾಗಿ ಇದನ್ನು ತೋರಿಸ್ತಾ ಇದ್ರು. ಆಮೇಲೆ ಪ್ರೇಕ್ಷಕರ ಕಾಮನೆಗಳನ್ನು ಕೆರಳಿಸುವ ರೀತಿಯಲ್ಲಿ ಇದು ಬೆಳೀತಾ ಬಂತು. ಆದರೆ ನಾಗಪ್ಪನವರ ಕಾಲದಲ್ಲಿ ಈ ರೇಪ್ ಅಟೆಂಪ್ಟ್ ಆಗ್ತಾ ಇತ್ತು ಅಷ್ಟೇ. ಅವರು ಮುಂದುವರಿಯುವಷ್ಟರಲ್ಲಿ ನಾಯಕ ಬಂದು ಹಿಗ್ಗಾಮುಗ್ಗ ಅವರನ್ನು ಥಳಿಸಿ ಬುದ್ಧಿ ಕಲಿಸುವಂಥ ಒಂದು ದೃಶ್ಯಗಳು ಆಗ ಮೂಡಿ ಬರ್ತಾ ಇದ್ವು. ಸಾಮಾನ್ಯವಾಗಿ ನಾಗಪ್ಪನವರು ಏಟು ತಿಂತಾ ಇದ್ದಿದ್ದೇ ನಮ್ಮ ಅಣ್ಣವರ ಕೈನಲ್ಲಿ. ಯಾಕೆಂದರೆ ತಮ್ಮ ಚಿತ್ರಜೀವನದಲ್ಲಿ ನಾಗಪ್ಪನವರು ಅಭಿನಯಿಸಿರುವ ಸುಮಾರು 40 ಚಿಲ್ಲರೆ ಚಿತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಅವರು ರಾಜ್ಕುಮಾರ್ ಅವರ ಚಿತ್ರಗಳಲ್ಲೇ ಅಭಿನಯಿಸಿದ್ದಾರೆ. ನೋಡಿ, ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಲ್ಲಿ ಇದ್ದಂಥ ಈ ಕಲಾವಿದರನ್ನು ಕನ್ನಡಿಗರು ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ, ಇನ್ನೂ ಎಷ್ಟೊಂದು ನೆನಪಿಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಸಂಚಿಕೆಗಳೇ ಸಾಕ್ಷಿ. ಅಲ್ಲಿ ನೀವು ಹಾಕಿರುವಂಥ ಕಮೆಂಟ್ಗಳೇ ಸಾಕ್ಷಿ. ಈ ಸಂಚಿಕೆಗಳನ್ನು ಕುರಿತಂತೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ನಾವು ನಾಗಪ್ಪನವರ ವಿಚಾರಕ್ಕೆ ಬರೋಣ. ದಿನೇಶ್ ಅವರನ್ನು ಕುರಿತು ನಾವು ಮಾಡಿದ ಸಂಚಿಕೆಯನ್ನು ಅವರ ಮೊಮ್ಮಕ್ಕಳು ನೋಡಿ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ನಾವು ಇವರಿಗೆಲ್ಲ ಒಂದು ವಿನಂತಿಯನ್ನು ಮಾಡ್ತೀವಿ. ದಯವಿಟ್ಟು ನೀವು ನಮ್ಮ ಸ್ಟುಡಿಯೋಗೆ ಬನ್ನಿ. ನಿಮ್ಮ ಕುಟುಂಬದ ಆ ಕಲಾವಿದರ ಬಗ್ಗೆ ನಿಮ್ಮ ಅನುಭವಗಳೇನು, ಅಥವಾ ಅವರ ಹೆಸರನ್ನು ಹೇಳಿದಾಗ ನೀವು ಹೊರಗೆ ಸಾರ್ವಜನಿಕ ಜೀವನದಲ್ಲಿ ಜನರಿಂದ ನಿಮಗೆ ಎಂಥ ಪ್ರತಿಕ್ರಿಯೆ ಸಿಗ್ತಾ ಇತ್ತು, ಇದನ್ನೆಲ್ಲ ನಿಮ್ಮ ಬಾಯಿಯಿಂದ ಕೇಳೋದಕ್ಕೆ ನಮ್ಮ ವೀಕ್ಷಕರು ಇಷ್ಟಪಡ್ತಾರೆ. ದಯವಿಟ್ಟು ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಅದರ ಕೇಂದ್ರ ಬಿಂದುವಾದಂಥ ವ್ಯಕ್ತಿಗಳ ಸಂಬಂಧಿಕರು ಯಾರೇ ಇದ್ದರೂ ನಮ್ಮನ್ನು ಸಂಪರ್ಕ ಮಾಡಿ ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬನ್ನಿ ಅಂತ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ ನೆರೆಹೊರೆಯಲ್ಲಿ ಈ ಕಲಾವಿದರಿಗೆ ಸಂಬಂಧಿಸಿದವರು ಯಾರಾದರೂ ಇದ್ದರೆ ಅವರಿಗೆ ನೀವು ಈ ಕಾರ್ಯಕ್ರಮವನ್ನು ತಲುಪಿಸಿ, ಹಾಗೂ ಈ ಸಂಚಿಕೆಗಳನ್ನು ನೋಡಿದ ಮೇಲೆ ಅವರು ನಮ್ಮ ಬಳಿ ಬರೋದಕ್ಕೆ ನಮಗೆ ಸಹಕಾರ ನೀಡಿ ಅಂತ ನಾವು ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೀವಿ. 1937ನೇ ಇಸ್ವಿಯಲ್ಲಿ ನಂಜನಗೂಡು ಬಳಿಯ ತಗಡೂರಿನಲ್ಲಿ ನಾಗಪ್ಪನವರ ಜನನ ಆಗುತ್ತೆ. ಅವರ ತಂದೆ ಬಸಪ್ಪನವರು ಒಬ್ಬ ರೈತರು, ಬಹಳ ಧಾರಾಳ ಸ್ವಭಾವದ ವ್ಯಕ್ತಿ. ನಾಗಪ್ಪನವರಿಗೂ ಕೂಡ ತಮ್ಮ ತಂದೆಯದೇ ಸ್ವಭಾವ ಮುಂದುವರಿಯುತ್ತೆ. ಬಹುಶಃ ಅದರ ಫಲಶ್ರುತಿಯೋ ಏನೋ, ಮುಂದೆ ನಾಟಕಗಳಲ್ಲಿ ನಾಗಪ್ಪನವರು ತೊಡಗಿಕೊಂಡಾಗ ಅವರಿಗೆ ಕರ್ಣನ ಪಾತ್ರ ಬಹಳ ಇಷ್ಟವಾಗುತ್ತೆ. ತುಂಬ ಚೆನ್ನಾಗಿ ಅವರು ಕರ್ಣನ ಪಾತ್ರವನ್ನು ನಿಭಾಯಿಸ್ತಾ ಇರ್ತಾರೆ. ನೋಡಿ, ಹಿಂದೆ ಎಲ್ಲ ಕಂಪನಿ ನಾಟಕಗಳಲ್ಲಿ ಈ ಕರ್ಣನ ಪಾತ್ರ ಮಾಡೋದು ಒಂದು ಫ್ಯಾಷನ್ ಆಗಿತ್ತು. ಎಷ್ಟೋ ಜನ ಕಲಾವಿದರು 100 ಬಾರಿ ಕರ್ಣನ ಪಾತ್ರವನ್ನು ಮಾಡಿದ ಮೇಲೆ ತಮ್ಮ ಹೆಸರಿನ ಜೊತೆಗೆ ಅದನ್ನು ಒಂದು ವಿಶೇಷಣ ಅಂತ ಸೇರಿಸ್ಕೋತಾ ಇದ್ರು. 101 ಕರ್ಣ ಖ್ಯಾತಿಯ ಇಂಥ ಕಲಾವಿದರು ಅಭಿನಯಿಸಿದ್ದಾರೆ ಅಂತ ಆ ನಾಟಕಗಳ ಪ್ರಚಾರಗಳನ್ನು ಮಾಡ್ತಾಯಿದ್ರು. ಆ ರೀತಿಯಾಗಿ ನಮ್ಮ ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳ ಪಾತ್ರಗಳು ನಮ್ಮ ಜನರನ್ನು ಪ್ರೇರೇಪಿಸ್ತಾ ಇದ್ವು. ನಾಗಪ್ಪನವರು ನಾಟಕಗಳಲ್ಲಿ ಮಾಡ್ತಾ ಇದ್ದಾಗಲೇ ರಾಜಪ್ಪ ಅಂತ ಒಬ್ಬ ಹಾರ್ಮೋನಿಯಂ ಮೇಸ್ಟ್ರು ಕಣ್ಣಿಗೆ ಬೀಳ್ತಾರೆ. ಮುಂದೆ ಈ ರಾಜಪ್ಪನವರು ಕನ್ನಡ ಥಿಯೇಟರ್ಸ್ ನಾಟಕ ಸಂಸ್ಥೆಯನ್ನು ಸೇರ್ತಾರೆ. MC ಮಹದೇವ ಸ್ವಾಮಿಯವರು ಕಟ್ಟಿದಂಥ ಒಂದು ಪ್ರಸಿದ್ಧ ನಾಟಕ ತಂಡ, HT ಅರಸ್ ಅವರಂಥ ಪ್ರಸಿದ್ಧ ಕಲಾವಿದರು ಇದೇ ನಾಟಕ ತಂಡದಿಂದ ಬೆಳಕಿಗೆ ಬಂದು ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಬೆಳಗಿದವರು. ರಾಜಪ್ಪನವರು ಕನ್ನಡ ಥಿಯೇಟರ್ಸ್ಗೆ ಸೇರಿದ ಮೇಲೆ ಮಹಾದೇವ ಸ್ವಾಮಿಯವರು ಅವರಿಗೆ ಒಂದು ಸಾರಿ ಹೇಳ್ತಾರೆ, ಯಾರಾದರೂ ಒಳ್ಳೆ ನಟರಿದ್ದರೆ, ಕಲಾವಿದರಿದ್ದರೆ ಕರ್ಕೊಂಡು ಬನ್ನಿ ಅಂತ. ಆಗ ರಾಜಪ್ಪನವರಿಗೆ ನೆನಪಾಗಿದ್ದೇ ಕರ್ಣನ ಪಾತ್ರ ಮಾಡ್ತಾ ಇದ್ದಂಥ ನಾಗಪ್ಪನವರು. ಅವರು ಹೋಗಿ ನಾಗಪ್ಪನವರನ್ನು ಕನ್ನಡ ಥಿಯೇಟರ್ಸ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ HT ಅರಸ್ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದ ಪಾತ್ರಗಳು, ರಾಜಾ ವಿಕ್ರಮ ನಾಟಕದ ದುರ್ಜಯನ ಪಾತ್ರ, ಚಂದ್ರಹಾಸ ನಾಟಕದ ದುಷ್ಟಬುದ್ಧಿಯ ಪಾತ್ರ, ಇದಲ್ಲದೆ ಹರಿಶ್ಚಂದ್ರ ನಾಟಕದ ವೀರಬಾಹು, ಈ ಎಲ್ಲ ಪಾತ್ರಗಳನ್ನು ನಾಗಪ್ಪನವರು ಬಹಳ ಬೇಗ ಕರಗತ ಮಾಡಿಕೊಂಡು ಅದ್ಭುತವಾಗಿ ರಂಗದ ಮೇಲೆ ನಿಭಾಯಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ನಾಟಕಗಳಲ್ಲಿ ಅವರ ಪ್ರಸಿದ್ಧಿ ಔನ್ನತ್ಯಕ್ಕೆ ಏರಿದ ದಿನಗಳಲ್ಲೇ ಅವರು ವೈಆರ್ ಸ್ವಾಮಿಯವರ ಕಣ್ಣಿಗೆ ಬೀಳ್ತಾರೆ. ಕಠಾರಿ ವೀರ ಚಿತ್ರದಲ್ಲಿ 1965-66ರಲ್ಲಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ
ನಾಗಪ್ಪನವರು ಅಭಿನಯಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಆ ದಿನಗಳಲ್ಲಿ ಬಹಳಷ್ಟು ಜನ ಕಲಾವಿದರು ತೆರೆಯ ಮೇಲೆ ಕಾಣಿಸ್ಕೊಳ್ತಾ ಇದ್ದರು. ಹಾಗಾಗಿ ಎಲ್ಲರಿಗೂ ಅವಕಾಶ ಅಂದ್ಕೊಂಡಷ್ಟು ಸಿಗ್ತಾ ಇರಲಿಲ್ಲ. ನಾಗಪ್ಪನವರಿಗೆ ಸಿಗ್ತಾ ಇದ್ದಿದ್ದು ಸಣ್ಣ ಪುಟ್ಟ ಖಳನ ಪಾತ್ರಗಳೇ. ಅದನ್ನು ಕೂಡ ಸಮರ್ಥವಾಗಿ ಬಳಸಿಕೊಳ್ತಾ ನಾಗಪ್ಪನವರು ಬಹಳ ಬೇಗ ಪ್ರಸಿದ್ಧಿಗೆ ಬರ್ತಾರೆ. ಬೀದಿ ಬಸವಣ್ಣ ಚಿತ್ರದಲ್ಲಿ ಅವರಿಗೆ ಒಂದು ಪುಟ್ಟ ಪಾತ್ರ ಸಿಗುತ್ತೆ. ಮುಂದೆ ಅರುಣೋದಯ ಸಿನಿಮಾದಲ್ಲಿ ಅವರೇ ಮುಖ್ಯ ಖಳನಾಯಕರಾಗಿ ಬೆಳಕಿಗೆ ಬರ್ತಾರೆ. ಅಲ್ಲಿಂದ ಮುಂದೆ ಅನೇಕ ಚಿತ್ರಗಳಲ್ಲಿ ಅವರಿಗೆ ಮುಖ್ಯ ಖಳನಾಯಕನ ಪಾತ್ರ ದೊರೆಯುತ್ತೆ. ಎಷ್ಟೋ ಜನರಿಗೆ ನಾವು ಈ ಕಪ್ಪು ಬಿಳುಪು ಯುಗದ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡಿದಾಗ ಅವರು ಯಾರು ಅಂತ ಥಟ್ಟಂತ ನೆನಪಿಗೆ ಬರೋದಿಲ್ಲ. ಆದರೆ ಬಹಳಷ್ಟು ಜನಕ್ಕೆ ನಮಗಿಂತ ಹೆಚ್ಚು ಅವರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಈ ಎರಡೂ ರೀತಿಯ ವೀಕ್ಷಕರು ನಮಗೆ ಇದ್ದಾರೆ. ಈ ಗೊತ್ತಿಲ್ಲದವರಿಗಾಗಿ ಒಂದು ವಿಷಯ ಹೇಳಬೇಕು ಅಂದರೆ, ನೀವು ಭಲೆ ಜೋಡಿ ಚಿತ್ರವನ್ನು ನೋಡಿರ್ತೀರಿ. ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಆರಂಭದಲ್ಲೇ ಎಚ್ಚಮ್ಮ ನಾಯಕನ ನಾಟಕದ ಒಂದು ದೃಶ್ಯದಲ್ಲಿ ಅಭಿನಯಿಸ್ತಾರೆ. ಆ ನಾಟಕವನ್ನು ನೋಡಿ ಅವತ್ತು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಒಬ್ಬರು ಬಂದಿರ್ತಾರೆ. ಆ ಪಾತ್ರವನ್ನು ನಾಗಪ್ಪನವರು ವಹಿಸಿದ್ದಾರೆ. ಅಲ್ಲಿ ವೇದಿಕೆಯ ಮೇಲೆ ನಮ್ಮ ರಾಜಕಾರಣಿಗಳು ಭರವಸೆ ಕೊಡ್ತಾರಲ್ಲ, ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರನ್ನು ಬಹಳವಾಗಿ ಹೊಗಳಿ, ನೋಡಪ್ಪ ನಿನಗೇನೇ ಸಹಾಯ ಬೇಕಾದರೂ ಮುಂದೆ ನನ್ನ ಹತ್ರ ಬಾ ಅಂತ ಹೇಳಿ ಹೋಗ್ತಾರೆ. ಅದಾದ ನೆಕ್ಸ್ಟು ದೃಶ್ಯದಲ್ಲೇ ರಾಜ್ಕುಮಾರ್ ಅವರಿಗೆ ತಾಯಿಯ ಚಿಕಿತ್ಸೆಯ ಸಲುವಾಗಿ ಹಣ ಬೇಕಾಗಿರುತ್ತೆ. ಹೇಗೂ ಈ ಒಬ್ಬ ಮಹನೀಯರು ನನಗೆ ಯಾವ ಸಹಾಯ ಬೇಕಾದರೂ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅಂತ ಅವರ ಮನೆಗೆ ಹೋಗಿ ತಮ್ಮ ತಾಯಿಯ ಚಿಕಿತ್ಸೆಗೆ ಹಣ ಬೇಕು ಅಂತ ರಾಜ್ಕುಮಾರ್ ಅವರು ಕೇಳ್ತಾರೆ. ಆಗ ಇಸ್ಪೀಟಾಡ್ತಾ ಕೂತಿದ್ದಂಥ ನಾಗಪ್ಪನವರು ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ರಾಜ್ಕುಮಾರ್ ಅವರನ್ನು ಜರೀತಾರೆ. ಆಗ ಕೋಪದಿಂದ ರಾಜ್ಕುಮಾರ್ ಹೊಡೆಯೋಕ್ಕೆ ಹೋಗ್ತಾರೆ. ಆದರೆ ಅಲ್ಲಿದ್ದ ಜನರೆಲ್ಲ ಸೇರಿ ಕೊನೆಗೆ ನಾಗಪ್ಪನವರೇ ರಾಜ್ಕುಮಾರ್ ಅವರ ಮೈ ಮೇಲೆ ಕೈ ಮಾಡಿ ಅವ್ರನ್ನ ಹೊರ ಹಾಕ್ತಾರೆ. ಈ ದೃಶ್ಯವನ್ನು ನೋಡಿದವರಿಗೆ ನಾಗಪ್ಪನವರ ಪಾತ್ರ ನಿರ್ವಹಣೆ ನೆನಪಿರುತ್ತೆ. ನನಗೆ ನೆನಪಿರೋ ಹಾಗೆ ಅವರು ಬೇರೆ ಯಾವುದೇ ಒಂದು ಸಜ್ಜನ ಪಾತ್ರದಲ್ಲಾಗಲಿ ಅಥವಾ ಪೋಷಕ ಪಾತ್ರದಲ್ಲಾಗಲಿ ಕಾಣಿಸ್ಕೊಂಡಿರೋದು ಅಪರೂಪ. ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಗಪ್ಪನವರು ಮುಖ್ಯ ಖಳನಾಯಕರಾಗಿ ಬಾಳು ಬೆಳಗಿತು, ದೇವರ ಮಕ್ಕಳು, ಪರೋಪಕಾರಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಪಂತುಲು ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಶ್ರೀಕೃಷ್ಣದೇವರಾಯ, ರಾಜ್ಕುಮಾರ್ ಅವರ ಮೊದಲ ವರ್ಣಚಿತ್ರ, ಅಲ್ಲಿ ಕೂಡ ದಿನೇಶ್ ಅವರ ಜೊತೆಯಲ್ಲಿ ಒಬ್ಬ ಖಳನಾಗಿ ನಾಗಪ್ಪನವರು ಕಾಣಿಸ್ಕೊಂಡಿದ್ದಾರೆ. ಇವತ್ತಿಗೂ ನಮ್ಮ ವೀಕ್ಷಕರು ಕನ್ನಡಿಗರು ನಾಗಪ್ಪನವರನ್ನು ನೆನಪಿಟ್ಕೊಂಡು ನಮಗೆ ಆಗಾಗ ಅವರ ಬಗ್ಗೆ ಸಂಚಿಕೆಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದರು. ಅವರಿಗಾಗಿ ಈ ಸಂಚಿಕೆಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಆದರೆ ಅನೇಕ ಕಲಾವಿದರ ಬಗ್ಗೆ ನಾವು ಹಿಂದೆ ಹೇಳಿದ ಹಾಗೆ ಸಾಕಷ್ಟು ಮಾಹಿತಿಗಳು ನಮಗೆ ಸಿಗ್ತಾ ಇಲ್ಲ. ಈಗಲೂ ನಾವು ಎಚ್ಚೆತ್ತುಕೊಂಡು ಈ ಮಾಹಿತಿಗಳನ್ನು ದಾಖಲೆ ಮಾಡಿ ಇಡದೇ ಇದ್ದರೆ ಮುಂದಿನ ಪೀಳಿಗೆಗೆ ನಾವು ಮಾಹಿತಿಯನ್ನು ಸಂಗ್ರಹಿಸಿ ಇಡೋದೇ ಕಷ್ಟವಾಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಏನೇ ಮಾಹಿತಿಗಳಿದ್ದರೂ ನಮಗೆ ಕೊಡಿ ಅಂತ ನಿಮಗೆ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ನೋಡಿ, ನಾಗಪ್ಪನವರು ಕೇವಲ 6 ವರ್ಷಗಳ ಕಾಲ ಕನ್ನಡ ಚಲನಚಿತ್ರರಂಗದಲ್ಲಿ ಇದ್ದವರು. ಆದರೆ ಇವತ್ತಿಗೂ ಅವರು ನಮ್ಮ ಮನಸ್ಸಿನಲ್ಲಿ ಅಜರಾಮರವಾಗಿದ್ದಾರೆ. ಯಾಕೆಂದರೆ ಅವರು ಅಭಿನಯಿಸಿದ 40 ಚಿಲ್ಲರೆ ಚಿತ್ರಗಳಲ್ಲಿ ಅವರು ನೀಡಿದಂಥ ಅಭಿನಯ ಇದೆಯಲ್ಲ, ಅದು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. 1971ನೇ ಇಸ್ವಿ ಮಾರ್ಚ್ 10ನೇ ತಾರೀಕು ನಾಗಪ್ಪನವರು ನಟ ಶ್ರೀನಾಥ್ ಹಾಗೂ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ರಾಮಣ್ಣ ಎನ್ನುವವರ ಜೊತೆ ಕಾರಿನಲ್ಲಿ ಬರುವಾಗ ಮಂಡ್ಯ ಹತ್ತಿರ ಒಂದು ಅಪಘಾತವಾಗಿ ನಾಗಪ್ಪನವರು ಅಕಾಲ ಮರಣಕ್ಕೆ ತುತ್ತಾಗ್ತಾರೆ. ರಂಗ, ರಮೇಶ್, ದಿನೇಶ್, ಉದಯ್ ಕುಮಾರ್ ಇವರೆಲ್ಲರ ಪರಿಚಯವನ್ನು ನಾವು ಈ ಸರಣಿಯಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೀವಿ. ಅವರೆಲ್ಲರ ರೀತಿಯಲ್ಲಿ ನಾಗಪ್ಪನವರು ಕೂಡ ಒಂದು ರೀತಿಯಲ್ಲಿ ಈ ಲೋ ಬಜೆಟ್ ನಿರ್ಮಾಪಕರಿಗೆ ನೆಚ್ಚಿನ ಕಲಾವಿದರಾಗಿ ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಜಯ್ ಅವರ ನಿರ್ದೇಶನದಲ್ಲಿ ಮೊದಲ ರಾತ್ರಿ ಅಂತ ಒಂದು ಸಿನಿಮಾ ಬರುತ್ತೆ. ಅದರ ನಾಯಕರು ನರಸಿಂಹರಾಜು. ಬಹಳ ತಮಾಷೆಯಾದಂಥ ಚಿತ್ರ. ಆ ಚಿತ್ರದಲ್ಲಿ ನಾಗಪ್ಪನವರೇ ಮುಖ್ಯ ಖಳನಾಯಕರಾಗಿ ಚಿತ್ರದುದ್ದಕ್ಕೂ ನಮ್ಮನ್ನು ರಂಜಿಸ್ತಾರೆ. ಕನ್ನಡದ ಅನೇಕ ಚಿತ್ರಗಳಲ್ಲಿ ತನ್ನ ಅಭಿನಯದಿಂದ ಮನಸೂರೆಗೊಂಡಂಥ ಬಾಲ ಕಲಾವಿದೆ ಬೇಬಿ ರಾಣಿ, ಆ ಕಲಾವಿದೆಯನ್ನು ಇಟ್ಕೊಂಡು ಭಲೆ ರಾಣಿ ಅಂತ ಒಂದು ಸಿನಿಮಾ ತೆಗಿತಾರೆ. ಆ ಸಿನಿಮಾದಲ್ಲಿ ನಾಗಪ್ಪನವರು ಪಾತ್ರ ಮಾಡಿರ್ತಾರೆ. ಆದರೆ ಆ ಚಿತ್ರ ಮುಗಿಯುವ ಮೊದಲೇ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ. ಆ ಚಿತ್ರದಲ್ಲಿ ಅವರ ಪಾತ್ರ ಅರ್ಧಕ್ಕೆ ನಿಂತು ಹೋಗಿರುತ್ತೆ.
ಹಿಂದೆ ನಾವು ಹೇಳಿದ ಹಾಗೆ ಅನೇಕ ಕಲಾವಿದರು ಹೀಗೆ ಅಕಾಲ ಮರಣಕ್ಕೆ ತುತ್ತಾದಾಗ ಆ ಪಾತ್ರಗಳಿಗೆ ಚಿತ್ರದ ಕಥೆಯಲ್ಲಿ ಒಂದು ಅಂತ್ಯವನ್ನು ಕಾಣಿಸೋದೇ ನಿರ್ದೇಶಕರಿಗೆ ಸವಾಲಾಗಿರ್ತಾ ಇತ್ತು. ಈ ಚಿತ್ರದಲ್ಲಿ ಕೂಡ ನಾವು ಅದನ್ನು ಕಾಣಬಹುದು. ನಾಗಪ್ಪನವರ ಕುಟುಂಬದ ಕುರಿತಂತೆ ಯಾವುದೇ ಮಾಹಿತಿ ನಮಗೆ ಲಭ್ಯವಿಲ್ಲ. ಆದ್ದರಿಂದ ದಯವಿಟ್ಟು ಈ ಸಂಚಿಕೆಯನ್ನು ನೋಡಿದ ಯಾರೇ ಆದರೂ ಅವರ ಕುಟುಂಬದ ಬಗ್ಗೆ ತಮಗೆ ಏನೇ ಮಾಹಿತಿ ಇದ್ದರೂ ನಮಗೆ ತಿಳಿಸಿ ಅಂತ ಕೇಳ್ಕೊತೀವಿ. ನಾಗಪ್ಪನವರ ನಿಲುವು, ಮುಖಭಾವ, ಮೇಲೆ ತಿರುವಿದಂಥ ಮೀಸೆ, ಜೊತೆಗೆ ಗಹಗಹಿಸಿ ನಗ್ತಾ ಇದ್ದದ್ದು, ಇವೆಲ್ಲದಕ್ಕೆ ಪುಟವಿಟ್ಟಂತೆ ಅವರ ಕಂಚಿನ ಕಂಠ, ಇವೆಲ್ಲವೂ ಸೇರಿ ಆ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಅವರು ಯಶಸ್ವಿಯಾಗ್ತಾಯಿದ್ರು. ನೋಡಿ, ಕೇವಲ 6 ವರ್ಷಗಳ ಚಿತ್ರಜೀವನದಲ್ಲಿ 40 ಚಿಲ್ಲರೆ ಚಿತ್ರಗಳಲ್ಲಿ ನಾಗಪ್ಪನವರು ಅಭಿನಯಿಸಿದ್ದು 34 ವರ್ಷಕ್ಕೆ ನಮ್ಮಿಂದ ಮರೆಯಾಗಿ ಹೋದರು. ಇದ್ದಿದ್ದರೆ ಖಂಡಿತವಾಗಿಯೂ ಕನ್ನಡದಲ್ಲಿ ಮತ್ತೊಬ್ಬ ಮುಖ್ಯ ಖಳನಾಯಕರಾಗಿ ಅವರು ರೂಪುಗೊಳ್ತಾ ಇದ್ದರು. ಅಷ್ಟೇ ಅಲ್ಲ, ಇನ್ನಷ್ಟು ಮಹತ್ವದ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದರು. ನಾಗಪ್ಪನವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.